ನೋಡಿ, ಈಗಾಗಲೇ ಮಂತ್ರಾಲಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇವತ್ತು ರಾತ್ರಿ ರೈಲಿನ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬಳಸ್ತಾರೆ. ಇಂದು ರಾತ್ರಿ 8:27ಕ್ಕೆ ಬೆಂಗಳೂರಿನಿಂದ ಪ್ರಯಾಣವನ್ನು ಬಳಸ್ತಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮಂತ್ರಾಲಯದಲ್ಲಿ ವಿಶೇಷ ಪೂಜೆಯನ್ನ ಮಾಡ್ತಾರೆ. ರಾಯಚೂರಿನಲ್ಲಿ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಗುರುವಾರ ಮಧ್ಯಾಹ್ನ 2:45ಕ್ಕೆ ಬೆಂಗಳೂರಿಗೆ ರೈಲಿನಲ್ಲಿ ಮತ್ತೆ ವಾಪಸ್ ಆಗ್ತಾರೆ. ನೋಡಿ, ಇವತ್ತು ರಾತ್ರಿ 8:40ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ರೈಲು ನಿಲ್ದಾಣದಿಂದ ಪ್ರಯಾಣವನ್ನು ಬಳಸುತ್ತಾರೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಗುರುವಾರ ಮಧ್ಯಾಹ್ನ 2:45ಕ್ಕೆ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗ್ತಾರೆ. ಹನುಮಂತು, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ರಾಘವೇಂದ್ರ ಸನ್ನಿಧಿಗೆ ಇವತ್ತು ರಾತ್ರಿ ತೆರಳುತ್ತಾರೆ, ಮಂತ್ರಾಲಯಕ್ಕೆ ತೆರಳುತ್ತಾರೆ. ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆಗಾಗ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ, ನಾರಾಯಣ ಮಂತ್ರವನ್ನ ಪಠಿಸ್ತಾರೆ. ತಮ್ಮ ಒಂದು ಶ್ರೇಯಾಭಿವೃದ್ಧಿ ಮತ್ತೆ ಗುರಿಗಳನ್ನ ಮುಟ್ಲಿಕ್ಕೆ ಯಾವೆಲ್ಲ ಅಡೆತಡೆಗಳಿದಾವೆ ಎಲ್ಲವೂ ಕೂಡ ಕ್ಲಿಯರ್ ಆಗಲಿ ಅನ್ನುವಂಥದ್ದು ದೈವದ ಮೊರೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಅದು ಒಂದು ವೈಯಕ್ತಿಕವಾಗಿ ಆದ್ರೂ ಕೂಡ ಹೊರಗಡೆ ಕಾಣಿಸ್ಕೊಳ್ಳೋದು ಯಾವ ರೀತಿ ಅಂತಂದು ಹೇಳಿದ್ರೆ, ಒಂದೊಮ್ಮೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಂತ್ರಾಲಯದ ರಾಯರ ಮಠದಲ್ಲಿ ಒಂದಷ್ಟು ವಿಶೇಷವಾದಂತಹ ಪೂಜೆಯನ್ನ ಹಮ್ಮಿಕೊಂಡಿರುವಂತದ್ದು. ಅಲ್ಲಿ ಹೋಗಿ ಅದರಲ್ಲೂ ಇವತ್ತು ರೈಲ್ ಮೂಲಕ ಒಂದು ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ರೈಲ್ ಮೂಲಕ ಪ್ರಯಾಣವನ್ನ ಬೆಳೆಸಿ ಬೆಳಗ್ಗೆ 8 ಗಂಟೆಗೆ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ರಾಯರ ದರ್ಶನವನ್ನು ಪಡೆದ ನಂತರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅದೊಂದು ಸಂಪ್ರದಾಯದಂತೆ ಅಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾರೆ. ಒಂದು ಕಡೆಗೆ ಅಲ್ಲಿ ದೇವರ ದರ್ಶನವನ್ನ ಪಡೆಯುವಂತದ್ದಾಗ್ಲಿ ಪೂಜೆಯನ್ನ ಮಾಡುವಂತದ್ದಾಗ್ಲಿ ಒಂದ್ ಕಡೆಗೆ ಮಾಡ್ತಾರೆ. ಮತ್ತೊಂದು ಕಡೆಗೆ ಹೋದ ಕಡೆಗೂ ಕೂಡ ಕಾಂಗ್ರೆಸ್ನ ಒಂದಷ್ಟು ಚಟುವಟಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಈಗ ರಾಯಚೂರು ಗ್ರಾಮೀಣ ಅಭಿವೃದ್ಧಿಯನ್ನು ಗ್ರಾಮೀಣ ಪ್ರದೇಶದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಿತಿ ಏನಿದೆ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಹೋದ ಕಡೆ ಪಕ್ಷದ ಕೆಲಸ ಜೊತೆಗೆ ದೇವರ ಕೆಲಸ, ದೇವರ ದರ್ಶನ ಪಡೆಯುವಂತದ್ದು, ಮತ್ತೆ ತಮ್ಮ ಮುಂದಿರುವಂತಹ ಗುರಿ ಏನಿದೆ ಆ ಗುರಿಯನ್ನ ಮುಟ್ಲಿಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು ಆಗ್ಲಿ ಅನ್ನುವಂತ ಪ್ರಾರ್ಥನೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಮಂತ್ರಾಲಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇವತ್ತು ರಾತ್ರಿ ರೈಲಿನ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬಳಸ್ತಾರೆ. ಇಂದು ರಾತ್ರಿ 8:27ಕ್ಕೆ ಬೆಂಗಳೂರಿನಿಂದ ಪ್ರಯಾಣವನ್ನು ಬಳಸ್ತಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮಂತ್ರಾಲಯದಲ್ಲಿ ವಿಶೇಷ ಪೂಜೆಯನ್ನ ಮಾಡ್ತಾರೆ. ರಾಯಚೂರಿನಲ್ಲಿ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಗುರುವಾರ ಮಧ್ಯಾಹ್ನ 2:45ಕ್ಕೆ ಬೆಂಗಳೂರಿಗೆ ರೈಲಿನಲ್ಲಿ ಮತ್ತೆ ವಾಪಸ್ ಆಗ್ತಾರೆ. ನೋಡಿ, ಇವತ್ತು ರಾತ್ರಿ 8:40ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ರೈಲು ನಿಲ್ದಾಣದಿಂದ ಪ್ರಯಾಣವನ್ನು ಬಳಸುತ್ತಾರೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಗುರುವಾರ ಮಧ್ಯಾಹ್ನ 2:45ಕ್ಕೆ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗ್ತಾರೆ. ಹನುಮಂತು, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ರಾಘವೇಂದ್ರ ಸನ್ನಿಧಿಗೆ ಇವತ್ತು ರಾತ್ರಿ ತೆರಳುತ್ತಾರೆ, ಮಂತ್ರಾಲಯಕ್ಕೆ ತೆರಳುತ್ತಾರೆ. ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆಗಾಗ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ, ನಾರಾಯಣ ಮಂತ್ರವನ್ನ ಪಠಿಸ್ತಾರೆ. ತಮ್ಮ ಒಂದು ಶ್ರೇಯಾಭಿವೃದ್ಧಿ ಮತ್ತೆ ಗುರಿಗಳನ್ನ ಮುಟ್ಲಿಕ್ಕೆ ಯಾವೆಲ್ಲ ಅಡೆತಡೆಗಳಿದಾವೆ ಎಲ್ಲವೂ ಕೂಡ ಕ್ಲಿಯರ್ ಆಗಲಿ ಅನ್ನುವಂಥದ್ದು ದೈವದ ಮೊರೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಅದು ಒಂದು ವೈಯಕ್ತಿಕವಾಗಿ ಆದ್ರೂ ಕೂಡ ಹೊರಗಡೆ ಕಾಣಿಸ್ಕೊಳ್ಳೋದು ಯಾವ ರೀತಿ ಅಂತಂದು ಹೇಳಿದ್ರೆ,
ಒಂದೊಮ್ಮೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಂತ್ರಾಲಯದ ರಾಯರ ಮಠದಲ್ಲಿ ಒಂದಷ್ಟು ವಿಶೇಷವಾದಂತಹ ಪೂಜೆಯನ್ನ ಹಮ್ಮಿಕೊಂಡಿರುವಂತದ್ದು. ಅಲ್ಲಿ ಹೋಗಿ ಅದರಲ್ಲೂ ಇವತ್ತು ರೈಲ್ ಮೂಲಕ ಒಂದು ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ರೈಲ್ ಮೂಲಕ ಪ್ರಯಾಣವನ್ನ ಬೆಳೆಸಿ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ರಾಯರ ದರ್ಶನವನ್ನು ಪಡೆದ ನಂತರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅದೊಂದು ಸಂಪ್ರದಾಯದಂತೆ ಅಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾರೆ. ಒಂದು ಕಡೆಗೆ ಅಲ್ಲಿ ದೇವರ ದರ್ಶನವನ್ನ ಪಡೆಯುವಂತದ್ದಾಗ್ಲಿ ಪೂಜೆಯನ್ನ ಮಾಡುವಂತದ್ದಾಗ್ಲಿ ಒಂದ್ ಕಡೆಗೆ ಮಾಡ್ತಾರೆ. ಮತ್ತೊಂದು ಕಡೆಗೆ ಹೋದ ಕಡೆಗೂ ಕೂಡ ಕಾಂಗ್ರೆಸ್ನ ಒಂದಷ್ಟು ಚಟುವಟಿಕೆಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಈಗ ರಾಯಚೂರು ಗ್ರಾಮೀಣ ಅಭಿವೃದ್ಧಿಯನ್ನು ಗ್ರಾಮೀಣ ಪ್ರದೇಶದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಿತಿ ಏನಿದೆ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಹೋದ ಕಡೆಗೂ ಪಕ್ಷದ ಕೆಲಸ ಜೊತೆಗೆ ದೇವರ ಕೆಲಸ, ದೇವರ ದರ್ಶನ ಪಡೆಯುವಂತದ್ದು, ಮತ್ತೆ ತಮ್ಮ ಮುಂದಿರುವಂತಹ ಗುರಿ ಏನಿದೆ ಆ ಗುರಿಯನ್ನ ಮುಟ್ಲಿಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು ಆಗ್ಲಿ ಅನ್ನುವಂತ ಪ್ರಾರ್ಥನೆಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಮಂತ್ರಾಲಯಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇವತ್ತು ರಾತ್ರಿ ರೈಲಿನ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸ್ತಾರೆ. ಇಂದು ರಾತ್ರಿ 8:27ಕ್ಕೆ ಬೆಂಗಳೂರಿನಿಂದ ಪ್ರಯಾಣವನ್ನು ಬೆಳೆಸ್ತಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮಂತ್ರಾಲಯದಲ್ಲಿ ವಿಶೇಷ ಪೂಜೆಯನ್ನ ಮಾಡ್ತಾರೆ. ರಾಯಚೂರಿನಲ್ಲಿ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಗುರುವಾರ ಮಧ್ಯಾಹ್ನ 2:45ಕ್ಕೆ ಬೆಂಗಳೂರಿಗೆ ರೈಲಿನಲ್ಲಿ ಮತ್ತೆ ವಾಪಸ್ ಆಗ್ತಾರೆ. ನೋಡಿ, ಇವತ್ತು ರಾತ್ರಿ 8:40ಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಂಪೇಗೌಡ ರೈಲು ನಿಲ್ದಾಣದಿಂದ ಪ್ರಯಾಣವನ್ನು ಬೆಳೆಸ್ತಾರೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಗುರುವಾರ ಮಧ್ಯಾಹ್ನ 2:45ಕ್ಕೆ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗ್ತಾರೆ. ಹನುಮಂತು, ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಇದೀಗ ರಾಘವೇಂದ್ರ ಸನ್ನಿಧಿಗೆ ಇವತ್ತು ರಾತ್ರಿ ತೆರಳುತ್ತಾರೆ, ಮಂತ್ರಾಲಯಕ್ಕೆ ತೆರಳುತ್ತಾರೆ. ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆಗಾಗ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ, ನಾರಾಯಣ ಮಂತ್ರವನ್ನ ಪಠಿಸ್ತಾರೆ. ತಮ್ಮ ಒಂದು ಶ್ರೇಯಾಭಿವೃದ್ಧಿ ಮತ್ತೆ ಗುರಿಗಳನ್ನ ಮುಟ್ಲಿಕ್ಕೆ ಯಾವೆಲ್ಲ ಅಡೆತಡೆಗಳಿದಾವೆ ಎಲ್ಲವೂ ಕೂಡ ಕ್ಲಿಯರ್ ಆಗಲಿ ಅನ್ನುವಂಥದ್ದು ದೈವದ ಮೊರೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ. ಅದು ಒಂದು ವೈಯಕ್ತಿಕವಾಗ ಆದ್ರೂ ಕೂಡ ಹೊರಗಡೆ ಕಾಣಿಸ್ಕೊಳ್ಳೋದು ಯಾವ ರೀತಿ ಅಂತಂದು ಹೇಳಿದ್ರೆ, ಒಂದೊಮ್ಮೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ದೇವರ ಮೊರೆ ಹೋದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಂತ್ರಾಲಯದ ರಾಯರ ಮಠದಲ್ಲಿ ಒಂದಷ್ಟು ವಿಶೇಷವಾದಂತಹ ಪೂಜೆಯನ್ನ ಹಮ್ಮಿಕೊಂಡಿರುವಂತದ್ದು. ಅಲ್ಲಿ ಹೋಗಿ ಅದರಲ್ಲೂ ಇವತ್ತು ರೈಲ್ ಮೂಲಕ ಒಂದು ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ರೈಲ್ ಮೂಲಕ ಪ್ರಯಾಣವನ್ನ ಬೆಳೆಸಿ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ರಾಯರ ದರ್ಶನವನ್ನು ಪಡೆದ ನಂತರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅದೊಂದು ಸಂಪ್ರದಾಯದಂತೆ ಅಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾರೆ. ಒಂದು ಕಡೆಗೆ ಅಲ್ಲಿ ದೇವರ ದರ್ಶನವನ್ನ ಪಡೆಯುವಂತದ್ದಾಗ್ಲಿ ಪೂಜೆಯನ್ನ ಮಾಡುವಂತದ್ದಾಗ್ಲಿ ಒಂದ್ ಕಡೆಗೆ ಮಾಡ್ತಾರೆ. ಮತ್ತೊಂದು ಕಡೆಗೆ ಹೋದ ಕಡೆಗೂ ಕೂಡ ಕಾಂಗ್ರೆಸ್ನ ಒಂದಷ್ಟು ಚಟುವಟಿಕೆಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಈಗ ರಾಯಚೂರು ಗ್ರಾಮೀಣ ಅಭಿವೃದ್ಧಿಯನ್ನು ಗ್ರಾಮೀಣ ಪ್ರದೇಶದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಿತಿ ಏನಿದೆ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಹೋದ ಕಡೆಗೂ ಪಕ್ಷದ ಕೆಲಸ ಜೊತೆಗೆ ದೇವರ ಕೆಲಸ, ದೇವರ ದರ್ಶನ ಪಡೆಯುವಂತದ್ದು, ಮತ್ತೆ ತಮ್ಮ ಮುಂದಿರುವಂತಹ ಗುರಿ ಏನಿದೆ ಆ ಗುರಿಯನ್ನ ಮುಟ್ಲಿಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು ಆಗ್ಲಿ ಅನ್ನುವಂತ ಪ್ರಾರ್ಥನೆಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ.